ಪವರ್ ಟೈಮ್ಸ್ಗೆ ಸ್ವಾಗತ. ನಾನು ಸಂಜಯ. ಬನ್ನಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿನ. ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಪ್ರಯುಕ್ತ ಲಕ್ಷ್ಮೇಶ್ವರದಲ್ಲಿ ಶಾಂತಿ ಸಭೆ. ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ ಪೊಲೀಸ್ ಇಲಾಖೆಯ ಕರೆ. ಲಕ್ಷ್ಮೇಶ್ವರದಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಂದೇ ಸಮಯದಲ್ಲಿ ಬಂದಿರುವ ಹಿನ್ನೆಲೆ ಎರಡು ಸಮುದಾಯಗಳ ನಡುವೆ ಸಾಮರಸ್ಯ ಕಾಪಾಡಲು ಪೊಲೀಸ್ ಇಲಾಖೆ ಶಾಂತಿ ಸಭೆ ನಡೆಸಿದೆ. ನಗರದ ಪೊಲೀಸ್ ಠಾಣೆಯಲ್ಲಿ ನಡೆದ ಈ ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಧಾರ್ಮಿಕ ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಅಧಿಕಾರಿಗಳು, ಈ ವರ್ಷ ಎರಡು ಹಬ್ಬಗಳು ಒಂದೇ ತಿಂಗಳಲ್ಲಿ ಬಂದಿರುವುದರಿಂದ ಎಲ್ಲರೂ ಭ್ರಾತೃತ್ವ, ಸೌಹಾರ್ದತೆ ಮತ್ತು ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು ಎಂದು ಕರೆ ನೀಡಿದರು. ಲಕ್ಷ್ಮೇಶ್ವರ ಸೌಹಾರ್ದತೆಯ ನೆಲವಾಗಿದ್ದು, ಇಲ್ಲಿಯವರೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಎಂಬುದನ್ನು ಅವರು ನೆನಪಿಸಿದರು. ಹಬ್ಬದ ದಿನಗಳಲ್ಲಿ ಪರಸ್ಪರ ಸಹಕಾರದಿಂದ ನಡೆದುಕೊಳ್ಳಬೇಕು. ಯಾರಾದರೂ ಪ್ರಚೋದನೆ ನೀಡಿದರೆ ಅಥವಾ ಶಾಂತಿ ಭಂಗಕ್ಕೆ ಕಾರಣರಾದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ವೀರೇಶ್ ಗುಗರಿ, ಪವರ್ ಟೈಮ್ಸ್ ನ್ಯೂಸ್, ಲಕ್ಷ್ಮೇಶ್ವರ. ಅದಲ್ಲದೆ ಈ ಶಾಂತಿ ಸಭೆಯ ಜೊತೆಗೆ ಈಗ ನಾವೇನು ಮಾಡ್ತೀವಿ ಅಂತಂದರೆ, ಈಗ ನಮ್ಮಲ್ಲಿ ಆಕ್ಸಿಡೆಂಟ್ಗಳು ಭಾಳ ಆಗ್ತಿದ್ದಾವೆ. ನಾವು ಹೋದ ವರ್ಷ 9 ಆಕ್ಸಿಡೆಂಟ್ ಕೇಸ್ಗಳಾಗಿದ್ದು, ಈ ಸಲ 7 ಆಗಿದ್ದವು. ಇನ್ನೂ ಮಾರ್ಚ್ ಮುಗಿದಿಲ್ಲ. ಅದು ಹೋದ 12 ತಿಂಗಳು ಹಿಡ್ಕೊಂಡು 9 ಆಗಿದ್ದು, ಈಗ 2-3 ತಿಂಗಳು ಹಿಡ್ಕೊಂಡು 7 ಆಗಿದ್ದವು. ಇನ್ನೊಂದು 2 ಆಗಿದ್ದು ಅದು ಕೂಡ ಮುಗಿದು ಹೋಗ್ತದೆ. ಸೊ ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ಅದು ಆಕ್ಸಿಡೆಂಟ್ ಆಗೋದು ನಾವೇನು ರೋಡ್ ಮಾಡಬೇಕು ಇನ್ಸಿಡೆಂಟ್ ಅಂತ ಅದೇ ಆಕಸ್ಮಿಕ ಆಗಬೇಕು. ಅದಕ್ಕಾಗಿ ನಾವು ಹುಬ್ಳಿ ರೋಡಿಗೆ ಆಲ್ಮೋಸ್ಟ್ ಎಲ್ಲ ಜನ ಹೋಗೋದು ಮಾರ್ಕೆಟಿಂಗ್, ನೀವು ಇಲ್ಲಿಂದ ಲಕ್ಷ್ಮೇಶ್ವರದಿಂದ ರಂಜಾನ್ ಹಬ್ಬಕ್ಕೆಲ್ಲ ಹೋಗೋದು, ನೈಟ್ ಹೋಗೋದು ಮಾಡ್ತಾರೆ. ಆ ಹುಬ್ಳಿ ರೋಡಿಗೆ ಏನು ಮಾಡಿದ್ವಿ, ನಾವು ಬೇರೆ ಕಡೆ ಹಾಕಿದ್ವಿ. ನಾವು ರಿಫ್ಲೆಕ್ಟ್ ಇದನ್ನು ಹಾಕಿದ್ದೀವಿ ಸರ್, ರೇಡಿಯಮ್. ಅಲ್ಲಿ ನೀವು ಹೋಗುವಾಗ ನಿಮ್ಮ ಮನೆ ನೀವು ಹೇಳ್ಕೊಡ್ಬೇಕು. ಒಂದು ಏನಾರ ಹಂಗೆ 5 ಗಂಟೆ ಆಗಲಾರ್ದಂಗೆ ನಾವು ಕಾಪಾಡ್ಕೊಂಡು ಹೋಗ್ಬೇಕನ್ನೋಂಥ ಏಕತಾ ಮನಸ್ಸದವರು ಏನಾರ ಕೂಡಿ ಒಂದು ಲಕ್ಷ್ಮೇಶ್ವರದಲ್ಲಿ ಏಕತಾ ಸಮಿತಿಯನ್ನು ಮಾಡಿದ್ದಿದ್ರೆ ಕರೆ. ಆದರೆ ಈಗೇನು 2013 ಒಳಗೆ ಏನು ದಾಂಧಲೆ ಸಂಘರ್ಷಿತ ಆಗಿದ್ದು ವೈಯಕ್ತಿಕ ಒಂದು ವಿಚಾರ ಇಟ್ಕೊಂಡು ಅದು ಶಾಂತಿ ಬಣ್ಣ ಆದರೆ ನಮ್ಮ ಇತಿಹಾಸದ ಒಂದು